ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಊರಿಗೆ ಹೊರಟಿದ್ದೀವಿ. ಹಾಗೆ ಇವತ್ತು ಈ ಡ್ರೆಸ್ನ ಹಾಕಿದ್ದೀನಿ. ಇದು ಬಂದು ಸೆಕೆಂಡ್ ಟೈಮ್ ಹಾಕ್ತಿರೋದು. ಚೆನ್ನಾಗಿದೆ. ಫಸ್ಟು ತೊಗೊಂಡಾಗ ಸ್ವಲ್ಪ ಲೂಸ್ ಆಗೇ ಇತ್ತು. ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಸಿಂಕ್ ಆಯಿತು. ಇದು ಬಂದು ಸಿಲ್ಕು, ಆದರೂ ಕೂಡ ಅದೇನಕ್ಕೆ ಸಿಂಕ್ ಆಯಿತು ಅಂತ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಲೂಸ್ ಇದೆ ಅಂತೇಳಿ ನಾನು ಇಲ್ಲಿ ಒಂದು ಆಲ್ಟರ್ನೇಟ್ ಮಾಡಿಸಿದ್ದೆ. ಆಮೇಲೆ ನೋಡಿದ್ರೆ ಸ್ವಲ್ಪ ತೆಗೆದೆ, ಇಲ್ಲಾಂದರೆ ಫುಲ್ಲು ಟೈಟಾಗಿ ಹೋಗ್ತಿತ್ತಲ್ಲ, ಅದರಿಂದ ಸ್ವಲ್ಪ ತೆಗೆದ್ಬಿಟ್ಟೆ. ಇವಾಗ ನೋಡಿ ಲೂಸ್ ಆಗಿದೆ. ಕಲ್ಲರ್ ಅಂತ ಚೆನ್ನಾಗಿದೆ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಓಕೆ, ಕಲ್ಲರು ಇದೇ ಕಲರ್. ಇವಾಗ ಏನು ನೀವು ಮಿರರಲ್ಲಿ ನೋಡ್ತಿದ್ದೀರಾ, ಸೇಮ್ ಕಲರ್ ಇದೆ. ಇದಕ್ಕೆ ವೈಟ್ ಪ್ಯಾಂಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನಗೆ ಇವತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕಲೇಬೇಕು, ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ವೈಟ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಡ್ರೆಸ್ಸು. ಮತ್ತು ಸ್ವಲ್ಪ ನಾನು ಹೇಳ್ದಂಗೆ ಆವಾಗಲೇ ಟೈಟ್ ಇತ್ತಲ್ಲ, ಸ್ವಲ್ಪ ಇಲ್ಲೆಲ್ಲ ಒಂದು ಲೈನು ಬಿಚ್ಚಿದ್ದೀನಿ, ಅದರಿಂದ ಸ್ವಲ್ಪ ಇವಾಗ ಲೂಸ್ ಆಗಿದೆ. ನನಗೆ ಈ ರೀತಿಯೇ ಸ್ವಲ್ಪ ಲೂಸ್ ಆಗಿರಬೇಕು. ಆದರೂ ಇದು ಕೈಗಳೇನಿದೆ ನೀವು ನೋಡ್ತಿರ್ಬೋದು, ಸ್ವಲ್ಪ ಟೈಟ್ ಅನಿಸುತ್ತೆ. ಹಿಂಗಿದ್ದಾಗ ಏನು ಅನ್ಸಲ್ಲ, ಸ್ವಲ್ಪ ಹೀಗೆ ಮಾಡ್ಕೋತೀನಿ ನೋಡಿ, ಆವಾಗ ನನಗೆ ಟೈಟ್ ಅನ್ನೋ ಫೀಲ್ ಆಗ್ತಿರುತ್ತೆ. ಆ ಥರ ಆಗಬಾರ್ದು. ಅದಕ್ಕೆ ನಾನು ಯಾವಾಗಲೂ ಸಾಫ್ಟ್ ಇರುವಂಥ ಬಟ್ಟೆನ ತೊಗೋತೀನಿ, ಆವಾಗ ಅದು ಅಷ್ಟು ಅನಿಸಲ್ಲ. ಇದು ಸ್ವಲ್ಪ ಸಿಲ್ಕ್ ಇರೋದ್ರಿಂದ ಮತ್ತು ಇಲ್ಲಿ ಎಂಬ್ರಾಯ್ಡಿಂಗ್ ಇದೆ ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ, ಅದಿರೋದ್ರಿಂದ ಇದು ಸಾಫ್ಟ್ ಅನಿಸಲ್ಲ. ಒಂಥರ ಟೈಟ್ ಅನ್ನೋ ಫೀಲ್ ಆಗುತ್ತೆ ಈ ಥರ ಮಾಡಿದಾಗ. ನಾನು ತಿನ್ನಬೇಕಾದ್ರೆ ಆ ಥರ ಎಲ್ಲ ಮಾಡುವಾಗ ಆ ಥರ ಫೀಲ್ ಆಗುತ್ತೆ. ಓಕೆ, ಮಾಮ ಕೆಳಗಡೆ ವೆಯ್ಟ್ ಮಾಡ್ತಿದ್ದೆ, ಹೊರಡ್ತೀನಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ, ಈ ಥರ ಡ್ರೆಸ್ಗಳಲ್ಲಿ ಹೊಟ್ಟೆ ಹೆಂಗೆ ಕಾಣಿಸುತ್ತೆ, ಕಾಣಿಸ್ತಿದ್ಯಾ? ಓಕೆ, ನಾನಿಲ್ಲಿ ಮಳೆ ಬರ್ಬೋದು ಅಂತೇಳಿ ಜಾಕೆಟೆಲ್ಲ ಎತ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಇಟ್ಕೊಂಡ್ರೆ ದಪ್ಪ ಕಾಣಿಸುತ್ತೆ, ಅದಕ್ಕೆ ನೋಡೋಣ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಎಲ್ಲ ಬ್ಯಾಗಲ್ಲಿ ಇಟ್ಕೊಬಿಡ್ತೀನಿ. ಇಲ್ಲಿ ನಮ್ಮ ಪ್ರತ್ಯೇವ ಮಟನ್ ಸಾರು ಅದು ಕಳಿಸ್ತಲ್ಲ, ಅವ್ರದ್ದು ಬಾಕ್ಸು, ಸೀರೆ ಕಾಣಿಸ್ತಿದೆಯಾ, ಅವ್ರದ್ದು ಸೀರೆ ಎಲ್ಲ ಎತ್ಕೊಂಡಿದ್ದೀನಿ. ಓಕೆ, ನಾನು ಕೆಳಗಡೆ ಹೋಗೋದ್ರೊಳಗಡೆ ಮಾಮ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಕೆಳಗಡೆ ಲಾಕೆಲ್ಲ ಮಾಡಿಕೊಂಡು, ಆಮೇಲೆ ನಾನು ಫಸ್ಟು ಏನಂದರೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನ, ಮತ್ತು ಗೀಝರು, ಅದು ಬಿಟ್ಟರೆ ನೆಕ್ಸ್ಟು ಅಂದರೆ ಲೈಟ್ಗಳು. ಇದು 3 ಮಾತ್ರ ಮೇಯ್ನ್. ಅಂದರೆ ನನಗೆ ಅದು 3 ಫಸ್ಟು ಗ್ಯಾಸು, ಅಡುಗೆ ಎಲ್ಲ ಮುಗಿಸಿದ ತಕ್ಷಣವೇ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸೆಕೆಂಡ್ ಒನ್ ಅಂದರೆ ಗೀಝರು. ಒಂದೊಂದು ಸರಿ ಏನಾಗಿರುತ್ತೆ, ಮಾಮ ಏನಾದರೂ ಸ್ನಾನ ಮಾಡಿಲ್ಲ ಅಂದಾಗ ಆನಲ್ಲಿ ಇಟ್ಬಿಟ್ಟಿರ್ತೀನಿ. ಆದರೂ ಒಂದು ಸರಿ ಹೀಗೆ ಬರಬೇಕಾದ್ರೆ ಅಥವಾ ಎಲ್ಲರೂ ಊರಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಅದು ಒಂದು ಸರಿ ನೋಡ್ತೀನಿ. ಮತ್ತು ಲೈಟ್ಗಳು ಏನಾಗೋಗಿರುತ್ತೆ ಅಂದರೆ ಒಂದೊಂದು ಸರಿ ನಾವು ರೆಡಿ ಆಗುವಾಗ ಕರೆಂಟ್ ಇರುತ್ತೆ, ಆವಾಗ ರೆಡಿ ಆಗ್ತಾ ಇರುವಾಗಲೇ ಕರೆಂಟ್ ಒಂದೊಂದು ಸರಿ ಹೋಗ್ಬಿಟ್ಟಿರುತ್ತೆ. ನಾವೇನು ಮಾಡಿರ್ತೀವಿ ಆವಾಗ ಸ್ವಿಚ್ಚನ್ನು ಆಫೇ ಮಾಡಿರಲ್ಲ, ಆನಲ್ಲೇ ಇರುತ್ತೆ. ಯಾಕೆಂದರೆ ನಾವು ಆವಾಗ ಕರೆಂಟ್ ಇರಲ್ವಲ್ಲ, ನಮಗೆ ಗೊತ್ತಾಗಲ್ಲ ಆಫ್ ಆಗಿದೆ ಅಂತ ಅಂದ್ಕೊಂಡು ಹೋಗಿರ್ತೀವಿ. ನೋಡಿದ್ರೆ ಆನಲ್ಲೇ ಇರುತ್ತೆ. ಅಂದರೆ ಕರೆಂಟ್ ಬಂದಮೇಲೆ ಅದು ಆನಲ್ಲಿರುತ್ತೆ. ಈ ಥರ ಎಲ್ಲ ಆಗ್ತಿರುತ್ತೆ. ಅದಕ್ಕೆ ಇದು 3 ಮಾತ್ರ ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀನಿ. ಆಮೇಲೆ ಹೋಗ್ಬೇಕಾದ್ರೂ ಅಷ್ಟೇ ನೆನೆಸ್ಕೋತಾ ಇರ್ತೀನಿ, ಗ್ಯಾಸ್ ಆಫ್ ಮಾಡಿದೆ ಅಲ್ವಾ, ಗೀಝರ್ ಆಫ್ ಮಾಡಿದೆ ಅಲ್ವಾ, ಲೈಟ್ ಸ್ವಿಚ್ಗಳೆಲ್ಲ ಆಫ್ ಮಾಡಿದ್ನ. ಆಮೇಲೆ ಯಾವುದಾದ್ರೂ ಒಂದು ಕೊರಿತಾ ಇರುತ್ತವಾ, ಇಲ್ಲ ಆಫ್ ಮಾಡಿದ್ನ ಏನೋ ಗೊತ್ತಿಲ್ವಲ್ಲ, ನೋಡಲಿಲ್ವಲ್ಲ ನಾನು, ಈ ಥರನೇ ಬರ್ತಾ ಇರುತ್ತೆ. ಅದು ಬರೋ ತನಕನೂ ಹಂಗೆ ಇರುತ್ತೆ. ಒಂದೊಂದು ಸರಿ ಡೋರ್ ಹಾಕಿದ್ನ ಇಲ್ವಾ. ಊರಿಗೆ ಹೋಗ್ಬೇಕಾದ್ರೆ ಈ ಥರದ್ದಂತೂ ಪ್ರತಿಯೊಬ್ಬರಿಗೂ ಈ ಥರ ಆಗಿರುತ್ತೆ. ನನಗೂ ಕೂಡ ಆ ಥರ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಈ ಥರನೇ ಆಗೋದು. ಓಕೆ, ಹಾಗೆ ನಾವು ಊರಿಗೆ ಹೋಗೋದು ಬೇಡ ಅಂತ ಒಂದು ಸರಿ ಅನ್ನಿಸ್ತು, ಒಂದು ಸರಿ ಹೋಗೋಣ ಅನ್ನಿಸ್ತು. ಆಮೇಲೆ ಚೈತ್ರ ಮತ್ತು ಪ್ರವೀಣ ಅವರು ಶ್ರೀಲಂಕಾಕ್ಕೆ ಹೋಗಿದ್ದರು. ಹಾಗೆ ಮೈನಾ ಮತ್ತು ನಮ್ಮ ನವಿ ಚಿಕ್ಕಮಂಗ್ಳೂರಿಗೆ ಹೋದರು. ಅದಕ್ಕೆ ನಾವು ಮಾತ್ರ ಇಲ್ಲೇ ಇರಬೇಕಾ, ನಾವು ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು, ಆಮೇಲೆ ಮೊನ್ಮಮ್ಮ ಊರು ಅಂತಿದ್ರಲ್ಲ, ಸರಿ ಆಯಿತು ಊರಿಗೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ನಾವು ಹೊರಟಿದ್ದು. ಹಾಗೆ ಮಾಮಂಗೂ ಕೂಡ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಹಾಗೆ ಇದು ಸುಮಾರು ಸರಿ ನಾನು ಈ ರೂಟ್ ಹೋದರೆ ತೋರಿಸ್ತಾ ಇರ್ತೀನಿ. ಇದು ಬಂದು ಆನೇಕಲ್ ಫಾರೆಸ್ಟಿಂದ ಸ್ವಲ್ಪ ಮುಂದೆ ತಟ್ಟೆಕೆರೆ ಅಂತೇಳಿ ಬರುತ್ತಲ್ಲ ಅಲ್ಲಿ.
ಹಾಗೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮಳೆಯೆಲ್ಲ ಬೀಳ್ತಾ ಇರೋದ್ರಿಂದ ನೇಚರು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀನಿ, ಇನ್ನೆಲ್ಲ ಸ್ವಲ್ಪ ಶಾರ್ಟ್ಸ್ ಎಲ್ಲ ಹಾಕಿದ್ದೆ ಅಷ್ಟೇ. ಓಕೆ, ನಾನು ಈಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಇದು ಬಂದು ಹಗರ ಅಂತ ಹೇಳಿ ಊರು, ಅಲ್ಲಿಂದ ಹೋಗ್ತಿರೋದು. ರೋಡ್ ಚೆನ್ನಾಗಿದೆ ಅಂಥೇಳಿ ಈ ರೋಡ್ ಬಂದು ಕನಕಪುರ ಮೇನ್ ರೋಡ್ ಏನಿದೆ ಅಲ್ಲಿಗೆ ಜಾಯಿನ್ ಆಗುತ್ತೆ. ಓಕೆ, ಹಾಗೆ ಅಲ್ಲಿ ಏನಂದರೆ ಇನ್ನೊಂದು ಬೈಪಾಸ್ ರೋಡ್ ಏನಿದೆ, ಆ ಬೈಪಾಸ್ ರೋಡು ಕೂಡ ಕನೆಕ್ಟ್ ಆಗುತ್ತೆ ಇಲ್ಲಿಂದ, ಈ ರೋಡಿಂದ. ಓಕೆ, ಮತ್ತು ರೋಡು ಕೂಡ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು. ಮೊದಲು ಹೇಗೆ ಅಂದರೆ, ಇದು ಫಸ್ಟು ಮಲ್ಲಿಗೆ ಮೆಟ್ಲು ಅಂತ ಒಂದು ಊರು ಸಿಗುತ್ತೆ, ಅದಾದಮೇಲೆ ಹಗರ ಸಿಗೋದು. ಅಲ್ಲಿಂದ ಆ ಕಡೆಯಿಂದ ಹೋಗ್ತಿದ್ವಿ, ಇವಾಗ ಈ ಕಡೆಯಿಂದ ಹೋಗ್ತೀವಿ ಅಷ್ಟೆ. ಓಕೆ, ರೋಡ್ ಚೆನ್ನಾಗಿತ್ತು. ಇವಾಗೇನೋ ಇಲ್ಲಿ ಸ್ವಲ್ಪ ಅಲ್ಲಿ ಮಣ್ಣು ಏನೋ ಆಗಿದೆ. ಓಕೆ, ನಾನು ಕೈಯಲ್ಲಿ ಹೆಲ್ಮೆಟ್ ಇಟ್ಕೋಬೇಕಲ್ಲ ಅಂತ ಸುಮ್ಮನೆ ತಲೆಗೆ ಹಾಕೋಬಿಟ್ಟಿರ್ತೀನಿ. ಎಲ್ಲಿ ಅಂದರೆ ಜಿಗಣಿ ಇದೆ ನೋಡಿ, ಜಿಗಣಿ ಹತ್ರ ಸ್ವಲ್ಪ ಅಲ್ಲೆಲ್ಲ ಹಿಡಿತಾರೆ ಅನ್ನೋ ಭಯಕ್ಕೆ ಹೆಲ್ಮೆಟ್ ಹಾಕಿರ್ತಾರೆ. ನಾನು ಯಾವಾಗಲೂ ಇಲ್ಲಾಂದರೆ ಕೈಯಲ್ಲಿ ಇಟ್ಕೊಂಡು ಕೂರಬೇಕು, ಅದಕ್ಕೆ ತಲೆಯಲ್ಲಿ ಹಾಕ್ಬಿಟ್ಟಿರ್ತೀನಿ, ಸುಮ್ಮನೆ ಹಂಗೆ ಇರಲಿ ಅಂಥೇಳಿ. ಯಮೋನ್ ಮಮ್ಮ ಏನಂದರೆ ಅಲ್ಲೊಂದು ಸ್ವಲ್ಪ ಹೊತ್ತು ಹಾಕಿರ್ತಾರೆ, ಅದಾದಮೇಲೆ ಬಿಚ್ಚಿಬಿಟ್ಟು ಕೆಳಗಡೆ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಗಾಡಿಗೆ ನೇತು ಹಾಕ್ಕೊಂಡಿರ್ತಾರೆ, ಆ ಥರ. ಓಕೆ, ಯಾಕೆ ನಡ್ಕೊಂಡು ಹೋಗ್ತಿದ್ದೀನಿ ಅಂದರೆ, ಸ್ವಲ್ಪ ಕಾಲು ಅಂದರೆ ಮಂಡಿಗಳೇನಿದೆ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂಥೇಳಿ. ಇಲ್ಲಾಂದರೆ ಅಂದರೆ ಬೈಕಲ್ಲಿ ಹಿಂಗೆ ಕೂತ್ಕೊಂಡಿರ್ತೀವಲ್ಲ, ಅದರಿಂದ ಅದೇನಾಗಿರುತ್ತೆ, ನೋಯ್ತಾ ಇರುತ್ತೆ ಅದರಿಂದ. ಓಕೆ, ಹಾಗೆ ಹೋಗ್ತಾ ಕನಕಪುರಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಏಕೆಂದರೆ ಅಲ್ಲಿ ಕೌಶಿ ಅವರೆಲ್ಲ ಇದ್ದಾರಲ್ಲ, ಸುಮ್ಮನೆ ಹೋಗೋಣ ಅಂತ, ಅವ್ರಿಗೇನು ಹೇಳಿಲ್ಲ, ಹಾಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಈ ಬೈಪಾಸ್ ರೋಡ್ ಬರುತ್ತಲ್ಲ, ಅಲ್ಲಿ ಹೋಗ್ತಿಲ್ಲ, ಮಾಮೂಲಿ ಮೇನ್ ರೋಡ್ ಇದೆಯಲ್ಲ ಕನಕಪುರಕ್ಕೆ ಬರುತ್ತಲ್ಲ, ಆ ರೋಡಲ್ಲೇ ಹೋಗ್ತಾ ಇರೋದು. ನೋಡೋಣ ಏನು ಮಾಡ್ತಿದ್ದಾರೆ ಏನು ಅಂಥೇಳಿ. ಊರಿಗೆ ಹೋಗ್ತೀವಿ ಅಂತೇನೋ ಅವನಿಗೆ ಹೇಳಿಲ್ಲ. ಇವರು ಮಾಮ ಅವನನ್ನೇ ಬರೋಕ್ಕೆ ಹೇಳ್ತಾಯಿದ್ರು, ಬಾ ಮನೆಗೆ, ಬೇಜಾರಾಗ್ತಿದೆ ನೀನಿಲ್ಲ ಅಂತ ಫೋನ್ ಮಾಡಿದರು. ಆದರೆ ಅವನಿಗೆ ನಾವು ಹಿಂಗೆ ಊರಿಗೆ ಹೋಗ್ತಿದ್ದೀವಿ ಬರ್ತೀವಿ ಆ ಥರ ಎಲ್ಲ ಏನು ಹೇಳಿಲ್ಲ ಯಾರಿಗೂ. ಸುಮ್ಮನೆ ಹಂಗೆ ಹೋಗೋಣ, ಏನು ಮಾಡ್ತಾ ಇರ್ತಾನೆ ಅಂಥೇಳಿ. ಈ ಮನೆ ಬಂದು ಡಿ ಕೆ ಶಿವಕುಮಾರ್ ಮನೆ, ನಾವು ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಇದು ಡಿ ಕೆ ಶಿವಕುಮಾರ್ ಮನೆ ಅಂತೇಳಿ. ಇವಾಗ ಮನೆಯೇ ಆಗ್ಬಿಟ್ಟಿದೆ, ಒಳ್ಳೆ ಮನೆ. ಅದು ಟೂ ವೀಲರಲ್ಲಿ ಆವಾಗ ಈಚೆ ಅವರೇ ಅನಿಸುತ್ತೆ. ಏಯ್ ನಡಿ. ಓಹೋ, ಎಲ್ಲ ತೊಳಿತಿದ್ದೀರಾ? ಆಯ್ ನಿಲ್ಸಿ ಎತ್ಕತೀನಿ. ತಿಕ್ಕು ತೊಳಿ ಚೆನ್ನಾಗಿ ಉಜ್ಜು. ಅವಳಿಗೆ ಊದಿಗೆ ಅದು ಹಸಿಟ್ಟು ಎತ್ಕೊ ಬಂದು ಇಲ್ಲಿ ಇಡು, ಮಳೆ ಬರುತ್ತೆ. ಹೋಗ್ ಫಸ್ಟ್. ನಾವೇನು ಒಳಗಡೆಗೆ ಬರಲ್ಲ, ಇಲ್ಲೇ ಕೂತಿದ್ವಿ, ಹೋಯ್ತೀವಿ ಕಣ. ಹಿಂಗೆ ಹೋಯ್ತಾ ಇದ್ವಲ್ಲ, ಇವರೆಲ್ಲ ಏನ್ ಮಾಡ್ತಿದ್ದಾರು? ಇಲ್ಲ ಕುತ್ಕತೀವಿ ಬಿಡು, ಏನಕ್ಕೆ ಒಯ್ತೀವಿ ಕಣ. ಇಲ್ಲಿ ಯಾಕೆ ಸಣ್ಣಾಗಿರೋ ಥರ ಅನಿಸ್ತಿದೆ ಅಲ್ವಾ? ಇಲ್ಲಿ
ಇಲ್ಲ ಕುತ್ಕೋತೀವಿ ಕಂಡ್ಬಿಡು ಏನಕ್ಕೆ. ಓ ಇವಾಗ ಸ್ಟಾರ್ಟ್ ಮಾಡಿದ್ಯಾ ಹಬ್ಬಕ್ಕೆ ಕ್ಲೀನಿಂಗ್? ಇಲ್ಲೇ ಮಾಡ್ಕೊ, ಇಲ್ಲೇ ಅದು ಕಲ್ಲನ್ನೇ ಹೊಡೆದ್ಬಿಟ್ಟವ್ರೆ, ಅದಕ್ಕೆ ಯಾರಿಗಾರು ಕೊಟ್ಬಿಡು ಮಾಲಿ. ಅದೇ ರವಿ ಅಣ್ಣ ಅವ್ರ ಮನೆಗೆ ಹೆಂಗಿರು ಹೋಯ್ತೀವಲ್ಲ ಅಲ್ಲಿ ಕೊಟ್ಬಿಡು ಮಾಲಿ. ಟೀ ಬೇಕೇನ್ರಿ? ಸ್ವಲ್ಪ ಕೊಡ. ಹಬ್ಬ ಹೇಳಲಿಲ್ವ ನಿಮ್ಗೆ ಅಲ್ಲೆಲ್ಲ ಒಟ್ಕಂದಿದ್ರು ಅಂತ? ಇದೆಲ್ಲ ಬೆಕ್ ಸೌಂಡ್ ಆಯ್ತದ ಅಲ್ಲಿದವ. ಓಹೋ ಸ್ನೇಕ್ ಪ್ಲಾಂಟ್. ಓ ಕಡ್ಲೆಕಾಯಿನೂ ಬೆಳೆದ್ಬಿಟ್ಟವಳ. ಐ ಲಿಲಿ ಮೆಣಸಿನ್ಕಾಯಿನ ಗಿಡ, ತೊಗರಿ, ಅದು ಕಡಲೆಕಾಯಿ. ಇದೇನು ಗೊತ್ತಾ, ನೆಲನಲ್ಲಿ ಅಂತೀವಿ. ಅವಾಗೆಲ್ಲ ಕೊರೋನಾ ಟೈಮಲ್ಲಿ ಇನ್ನು ಇದು ನೀರನ್ನೆಲ್ಲ ಬೇಯಿಸಿ ಕುಡೀರಿ ಅಂತ ಹೇಳೋರು. ಬೇಡ ತಿನ್ಕೊಬಂದು, ಬೇಡ ನಾನು ರೊಟ್ಟಿ ಮಾಡಿದ್ದೆ, ಬೇಡ ಕಣ. ಓ ಏನು ಕಡಲೆಕಾಯಿನೂ ಬೆಳೆದ್ಬಿಟ್ಟಿದೆ. ಇಲ್ಲೊಂದು ಗಿಡ ಅದ. ಹತ್ಕಂಟೆ ರಾಣಿ ಅದೇ. ಬೇಡತ್ತಿ. ಹತ್ಕಂಟೆ ರಾಣಿ. ಮಳವಳ್ಳಿಗೆ ಹೋಯ್ತೀವಿ. ಇದು ಏನಕ್ಕೆ ಇಷ್ಟಿಷ್ಟಪ್ಪ? ಬೇಡಪ್ಪ, ಕಿತ್ಕೊಡು. ಆಮೇಲೆ ಬಾ. ಕರ್ಬೇವು ಚೆನ್ನಾಗಿ ಬಂದಿದೆ. ಲಿಲಿ ಇದು ಪಕ್ಕ ನಾಟಿ ಕರಿಬೇವು ಅಂದರೆ. ಓಕೆ, ಇದು ಕನಕಾಂಬ್ರ. ಏನು ಪಾಪ ಹಿಂಗೆ ಹೂವು ಕಚ್ಚಿಬಿಟ್ಟದೆ. ಮೆಹಂದಿ ಗಿಡ ಚೆನ್ನಾಗಿ ಬಂದಿದೆ. ಮೆಹಂದಿ ದಾಸವಾಳದ ಗಿಡಗಳು. ಚೆಂಡು ಮಲ್ಲಿಗೆ. ಇದು ಬಂದು ಸೂಜ್ ಮಲ್ಲಿಗೆ. ಒಂದು ಮರವೇ, ಒಂದು ದೊಣ್ಣ ಬೇರೆ ನೆಟ್ಬಿಟ್ಟವಳ ಅದಕ್ಕೆ. ಇದಂತೂ ಚೆನ್ನಾಗಿರುತ್ತೆ. ನಮ್ಮ ಮುಲ್ಗುಡಕ್ಕ ಕೊಟ್ಟಿರೋದು ಅವ್ರ ಮನೇಲಿ. ಇದೇ ಗಿಡ ಅವಳೇ ಕೊಟ್ಟಿರೋದು ಅಕ್ಕ. ಅಷ್ಟೇ, ಇನ್ನೇನಿಲ್ಲ. ಇದು ಮಲ್ಲಿಗೆ, ನೆಲ ಮಲ್ಲಿಗೆ ಇದು. ಮತ್ತೆ ಪಪ್ಪಾಯಿ ಒಂದು ಹಣ್ಣಾಗಿದೆ. ನುಗ್ಗೆ ಸೊಪ್ಪು. ಇಲ್ಲೇನು ಪ್ರಾಬ್ಲಮ್ ಅಂದರೆ ಇದ್ರದ್ದು ಪ್ರಾಬ್ಲಮ್. ಹಸುಗಳೆಲ್ಲ ಬಂದು ಇಲ್ಲೆಲ್ಲ ತಿನ್ಕೊಂಡು ಹೋಯ್ತದೆ ಅಷ್ಟೆ. ಲಿಲ್ಲಿ ಪುಲ್ಲಿ, ಲಿಲ್ಲಿ ಪಲ್ಲಿ. ಲಿಲಿ ಆಯ್ತಾ ಬುದ್ಧಿ?
ತಿಕ್ಕು ತಿಕ್ಕು ಚೆನ್ನಾಗಿ ತಿಕ್ಕಿ ಇದಕ್ಕೆ ಎಲ್ಲಿಗೆ ತಗೋಯ್ತಿದ್ಯಾ? ಹಾಂ, ಬೆಳಕೆ ಇಲ್ಲ, ಕತ್ಲೆ. ಅವಳಿಗೆ ಓದ್ಬಿಡು ಸೇರಿಸಿ. ಇವಾಗ ಬಿಸಿಲು ಇಲ್ಲ ಸೋಲಾರಲ್ಲಿ. ಓ ಬಾವ ಎಂಟ್ರಿ. ಹೇಳಿ ಬಾವ ಸಮಾಚಾರನ ಹೆಂಗೆ? ನಾವು ಓದಿ ಓದಿ ಇನ್ನು ಒಂದು ವಾರ ಉಳ್ಕೊಬಿಟ್ಟಿದ್ಯಾ? ಇರಿ ಇನ್ನೊಂದು ವಾರ ಇದ್ದೋಗಿ. ಸೋಮವಾರ ಬಂದ ನೀನು? ಏ ಅಲ್ಲ, ಕೌಸಿ ಸೋಮವಾರ ಬಂದಿದ್ದು. ಆಯ್ತು ಮಾಡವ. ನೀನಿರೋದು ಯಾಕೆ? ಅದಕ್ಕೆ ನೀನು ಒಂದು ವಾರದಿಂದ ಮುಂಚಿತವಾಗಿ ಕರ್ಸಿರೋದು ಪಾತ್ರೆ ತೊಳಿಲಿ ಅಂತ. ಹಾಂ, ತೊಳಿ ಕರೀತಾ. ಮನೆ ಒಳಗೆ ಹೋಗಿಲ್ಲ, ಹೋಗಿ ಬರ್ತೀನಿ. ನಾನು ಹೋಗಿ ಬರ್ತೀನಿ ಇರ್ರಿ. ಇದು ನೋಡು ಬೆಕ್ಕಿ, ಇದು ನಾಯಿ ಇರೋದಕ್ಕೆ ಒಂಥರ ಸ್ಮೆಲ್ಲು, ಮನೆಯೆಲ್ಲ ಹೊರ್ತಿದ್ದು. ಓಹೋ, ಏನೇ ಮಾಡ್ತಿದ್ಯಾ? ಏ ಬೇಡಕ್ಕಂತ, ಏ ಬೇಡ ಬೇಡ, ಏನಕ್ಕೆ ಬೇಡಕ್ಕಂತ? ಬರೀ ನಾನು ಟೀ ಕುಡ್ದು ಬಂದ್ವಿ ಮರಳವಾಡಿಲಿ. ಬೋಂಡನ? ಹಾಂ ಹಾಂ. ಕೌಶಿ ಹೇಳ್ತಾ ಇದ್ನ. ಇಲ್ಲ ಇಲ್ಲ, ಅಲ್ಲೇ ಇವ್ರು ಏನೋ ಕ್ಲೀನ್ ಮಾಡ್ತಿದ್ರಲ್ಲ ಬಾವ. ನೀನು ಇದೆಲ್ಲ ಉತ್ತು ತೊಳಿಬೇಕೀಗ, ಇನ್ನೆಲ್ಲ ಉತ್ತು ತೊಳಿಬೇಕಾ? ಹಾಂ ಹಾಂ, ಕುಡಿಬೇಕು, ಹೊಡೆದಾಕ್ಬೇಕು, ಬಿಸಾಕ್ಬೇಕು ಅಷ್ಟೇ. ನಾನು ಹಂಗೆ ಎಲ್ಲ ಎತ್ತಿಟ್ಟಿದ್ದೆ. ಇವಾಗೆಲ್ಲ ಡಿನ್ನರ್ ಸೆಟ್ ಎಲ್ಲ ಈಗ ಎತ್ತಿಲ್ವಾ ಹೊರಗಡೆ? ಏ ಬೇಡ, ನಾನು ರೊಟ್ಟಿ ಮಾಡಿದ್ದೆ ಕಣ. ಇವೆಲ್ಲ ಸುಮ್ಮನೆ ಶೋ ಗಿಡ ಬದಲು ಯೂಸ್ ಮಾಡಬೇಕು, ಹೊಡೆದಾಕ್ಬೇಕು ಅಷ್ಟೇ. ರಾತ್ರಿ ನಿಮ್ಮ ಅಪ್ಪ ಒಂದು ಬೌಲ್ ಹೊಡೆದಾಕ್ತು. ಏನು ಬವ? ನಮ್ಮನೇಲಿ ಎಷ್ಟು ಇಷ್ಟ ಇದ್ರಲ್ಲಿ ಕಾಲ್ ಭಾಗನೂ ಇಲ್ಲ ಪಾತ್ರೆಗಳು. ಬೇಡಕ್ಕವ, ಏನಕ್ಕೆ ಬಿದ್ರೋ ಡಮಾರು, ಏನಕ್ಕೆ ಅವೆಲ್ಲ ಹೊಡೆದೋಗುತ್ತೆ. ಒಂದು ಬೀಸಾಕು ನೋಡ್ತೀನಿ. ಏನು ಉಪ್ಸಾರು ಮಾಡಕ? ಯಾಕೆ ಏನ್ ಮಾಡಿ? ಕೊಡು ಊದಿಗೆ ಕೆಲಸನ ತೊಳಸು ಚೆನ್ನಾಗಿ. ಇದಕ್ಕ ಖಾಲಿ ಎಲ್ಲ ಮುಟ್ಟಿಸ್ಕೊಂಡೆ ಪದ್ಮದವಿ. ಬರಲ್ಲ ಬಿಡು, ಗೊತ್ತು.
ಆಯಿತು ಒಂದು ಆಧಾರ ಆದ್ಮೇಲೆ ಮಾಡ್ತಾರೆ ಹೇಳಿದ್ದಾರೆ. ಅವತ್ತು ವಿಚಾರಿಸ್ಕ ಬಂದ್ವಿ ಅವ್ರ ಹೊಸಿ ಹಂಗೆ ಕೇಳು ತಲೆ ತಿಂತಾರೆ. 10ನೇ ತಾರೀಕು ಮೇಲಂತ ಮಾಡೋದು. ಪರವಾಗಿಲ್ಲ, ಓಡಾಡಕ್ಕೆ ಅನುಕೂಲ ಆದರೆ ಬಸ್ಸಿಗೆ ಗೊತ್ತಾನೆ. ಈಗ ನಾಳೆವರೆಗೂ ಹಾಕೋಳೆ ಏನು ತಿನ್ನೋದಿಲ್ಲ. ಕೋಳಿ ಕಾಲು ತಿಂತದೆ, ಮೊಸರನ್ನ ತಿಂತದೆ, ಇರ್ತದೆ ಬಂದು ಈ ಇನ್ನೊಂದು ತೆಗಿಬೇಕಾದ್ರೆ ಅದೊಂದು ಕಡಿಯುತ್ತೆ. ಮನೆ ಒಳಗೆ ಈಚೆ ಏನೇ ಒಂದು ಫೋಟೋ ಆದ್ರೂ ಚಿಕ್ಕದಾದ್ರೆ ಚಂದ, ದೊಡ್ಡದಾದ್ರೆ ಒರ್ಸಕ್ಕಾಗ್ಲಿ ಏನೇ ಮಾಡಕ್ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಹೂವು ಇಡ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ. ಈಗ ಪಟ್ಟಿ ರೆಡಿ ಮಾಡಿಸ್ಬೇಕಲ್ಲ, ಸ್ವಲ್ಪ ನೀಟಾಗಿರೋ ತಗೊಂಡಿದ್ಯಾ? ಏರ್ವೇಸ್ ಅಲ್ಲೇ ಅವಳು ಗಂಡ ಕತ್ತರಲ್ಲಿ ಇಂಡಿಯನ್ ಏರ್ವೇಸ್ ಅಲ್ಲೇ. ಫ್ಯಾನ್ ಏನ್ ಬೇಡ ಬಾವ, ಯಾಕೆ ಬಾವ ಫ್ಯಾನು? ಚಳಿ ತಣ್ಣಗಾಗೋಯ್ತು. ಆಮೇಲೆ ಕೆಂಚಿ ಮಾಡಿರೋದಾ? ಹಾ ಚೆನ್ನಾಗಿ ನೋಡಕ್ಕೆ ಚೆನ್ನಾಗಿ ತಿನ್ನಕ. ಓಕೆ ಕೆಂಚಿ ಪರವಾಗಿಲ್ಲ, ಚೆನ್ನಾಗದ. ಇನ್ನೇನೋ ಸೂಪರ್ ಆಗದೆ ಅನ್ಬೇಕಾ? ಸುಳ್ಳೆಲ್ಲ ಹೇಳಕ್ ಬರಲ್ಲ ನನಗೆ. ಓಕೆ ಚೆನ್ನಾಗದೆ ಅಷ್ಟೇ ಅಲ್ವೇನ್ರಿ? ಹಾ ನಾವು ಅಕ್ಕ ಮನೇಲಿ ಬೋಂಡ ಮತ್ತು ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಹೊರಟ್ವಿ. ಇವಾಗ ಇಲ್ಲಿಂದ ಇನ್ನೊಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.